ಹಲೋ ಫ್ರೆಂಡ್ಸ್, ಈ ಸಾಲಿನ ಅಂದರೆ ಈ ವರ್ಷದ 25 ಮತ್ತು 26 ಅಕಾಡೆಮಿಕ್ ಇಯರ್ನಲ್ಲಿ ಸ್ಟೂಡೆಂಟ್ಗಳು ಅಂದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ತುಂಬ ವೀಕ್ ಆಗಿದ್ದಾರೆ. ಅವರಿಗೆ ಓದಲು ಸರಿಯಾಗಿ ಬರ್ತಾ ಇಲ್ಲ. ಸೊ ಅದಕ್ಕಾಗಿ ನನಗೆ ತುಂಬ ಬೇಜಾರಾಗ್ತಾ ಇದೆ. ನೋಡಿ, ನಮಗೆಲ್ಲರಿಗೂ ಗೊತ್ತಿರುವಂತೆ ನೀವು ಓದಲಿಕ್ಕೆ ಬಂದ ಮೇಲೆ ಅಷ್ಟೇ ನೀವು ಬರೆಯಲು, ಅದರ ಅರ್ಥ ತಿಳ್ಕೊಳ್ಳಲು, ಅದನ್ನು ಬರೆಯಲು ನೀವು ಈ ರೀತಿ ಆರಂಭಿಸಬಹುದು. ಓದಲಿಕ್ಕೆ ಬರಲಿಲ್ಲ ಅಂದಮೇಲೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಎಲ್ಲ ತುಂಬ ಡಿಫ್ರೆಂಟ್ ಆಗಿಬಿಡುತ್ತೆ. ನೋಡಿ, ಅದಕ್ಕೆ ಸಿಂಪಲ್ ಟೆಕ್ನಿಕನ್ನು ನಾನು ಈ ಸಲ ಈ ಕ್ಲಾಸ್ನಲ್ಲಿ ಹೇಳಿಕೊಡ್ತೇನೆ. ನೋಡಿ, ಇಂಪಾರ್ಟೆಂಟ್ ಅಂದರೆ ಕನ್ನಡದಲ್ಲಿ ಸ್ವರಗಳು ಯಾವುವು? ಅ, ಆ, ಇ, ಈ, ಉ, ಎ, ಐ, ಓ, ಔ. ಈ ಸ್ವರಗಳನ್ನು ನಾವು ವ್ಯಂಜನಗಳ ಜೊತೆಗೆ ಕ ಪ್ಲಸ್ ಆ ಸೇರಿಸಿದಾಗ ಕ ಆಗುತ್ತದೆ. ಅದೇ ರೀತಿ ಇಂಗ್ಲಿಷ್ನಲ್ಲಿ ಕೆ ಪ್ಲಸ್ ಎ ಅಥವಾ ಡಬಲ್ ಎ ಸೇರಿಸಿದಾಗ ಕ, ಕೆ ಎ ಅಥವಾ ಕ, ಈ ರೀತಿಯಾಗಿ ಇದು ಆಗುತ್ತದೆ. ಅದೇ ರೀತಿ ನಾವು ಸ್ವರ, ಇಲ್ಲಿ ವ್ಯಂಜನ ಪ್ಲಸ್ ಸ್ವರ, ಇದು ವ್ಯಂಜನ ಪ್ಲಸ್ ಸ್ವರ, ಈ ರೀತಿ ಸೇರಿದಾಗ ಈ ರೀತಿ ಒಂದು ಶಬ್ದವು ಫಾರ್ಮೇಷನ್ ಆಗುತ್ತದೆ. ಇದೇ ರೀತಿ ನಾವು ಏನು ಮಾಡಿಕೊಳ್ಳಬೇಕು ನೋಡಿ, ಅ, ಆ, ಇ, ಉ, ಎ, ಐ, ಓ, ಔ. ಈ ಸ್ವರಗಳು ಎ, ಇ, ಐ, ಓ ನಿಂದ ಆಗುತ್ತವೆ. ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ಇದನ್ನು ಬಹಳ ಹಳೆಯ ವಿಡಿಯೋಲ್ಲಿ ಬಹಳಷ್ಟು ಚೆನ್ನಾಗಿ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ನೋಡಿ, ಇದು ನಾನು ಒಂದು 8th ಸ್ಟ್ಯಾಂಡರ್ಡ್ನ ಒಂದು ಕೈಂಡ್ನೆಸ್ ಟು ಆ್ಯನಿಮಲ್ ಅನ್ನೋ ಪದ್ಯದ ಒಂದು ಸ್ಟ್ಯಾನ್ಸಾವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾನು ನಿಮಗೆ ಯಾವ ರೀತಿ ಓದಬೇಕೆಂದು ಈ ಕ್ಲಾಸಿನಲ್ಲಿ ನಿಮಗೆ ಕಲಿಸಿಕೊಡುತ್ತೇನೆ. ನಮಗೆಲ್ಲ ಗೊತ್ತೆ ಲಿಟಲ್ ನೋಡಿ, ಇದೇನಿದೆ, ಒಂದು ವ್ಯಂಜನ, ಡಬಲ್ ಟಿ ಎಲ್, ಇವು ವ್ಯಂಜನ. ಸ್ವರ ಎಲ್ಲಿದೆ ನೋಡಿ, ಈಗ ಐ ಮತ್ತು ಇ ಏನಿವೆ, ಇವು ಐ ಮತ್ತು ಇ, ಇವು ಏನಿವೆ ಸ್ವರಗಳಿವೆ. ಸೊ ಈಗ ಏನು ಮಾಡಬೇಕು ನಾವು, ಎಲ್ ಐ ಡಬಲ್ ಟಿ ಎಲ್, ಎಲ್ಲಿ ಇದೆ ಇದು, ಎಲ್ಲಿ ವ್ಯಂಜನವು ಎಲ್ಲಿ ಸ್ವರ ಬರುತ್ತದೆ ಅಲ್ಲಿಂದ ನಾವು ಇದನ್ನು ರೌಂಡ್ ಮಾಡಿಕೊಳ್ಳಬೇಕು. ಇನ್ನೊಂದು ವರ್ಡನ್ನು ಲಿಟಲ್. ಈಗ ನೋಡಿ, ಇದು ಐ, ಇ, ಐ ಅಂದರೆ ಈ ಶಬ್ದವನ್ನು ಕೊಡುತ್ತದೆ, ಈ ಸ್ವರವನ್ನೋದು ಕೊಡುತ್ತದೆ. ಲಿಟಲ್ ಗೊತ್ತಾ? ನನಗನ್ಸಿದಾಗ ನಿಮಗೆ ಇದು ಅರ್ಥವಾಯಿತು. ಲಿಟಲ್ ಯಾವ ರೀತಿ ನಾವು ಓದಬೇಕು, ಎಲ್ಲ ಲಿ, ಐ ಅಂದರೆ ಈ ಥರ ನೋಡಿ. ಈಗ ಚಿಲ್ಡ್ರನ್ ನೋಡಿ, ಸಿ ಹೆಚ್ ಇವೆರಡು ಏನಿವೆ ವ್ಯಂಜನಗಳು, ಸಿ ಹೆಚ್ ಐ, ಚಿ, ಎಲ್ ಡಿ ಆರ್ ಇ, ಚಿಲ್ಡ್ರನ್. ಇದನ್ನು ಏನು ಮಾಡು, ಚಿಲ್ಡ್ರನ್. ಈ ರೀತಿಯಾಗಿ ನಾವು ಈ ಶಬ್ದವನ್ನು ನಾವು ಓದಬೇಕು. ನೆಕ್ಸ್ಟ್ ನೋಡಿ, ನೆವರ್, ಇವೇನಿವೆ ನೆವರ್, NEVER, GIVE ನೋಡಿ, ಇದು ಕ್ಯೂ. ಇಂಗ್ಲಿಷಿನಲ್ಲಿ ವ್ಯಂಜನಗಳನ್ನು ಕಾನ್ಸನೆಂಟ್ಸ್ ಎಂದು ಹೇಳುತ್ತಾರೆ, ಸ್ವರಗಳನ್ನು ಓವೆಲ್ಸ್ ಎಂದು ಹೇಳುತ್ತಾರೆ. ಎ, ಇ, ಐ, ಓ ಬಿಟ್ಟು ಬಾಕಿ ಎಲ್ಲ 26 ಆಲ್ಫಾಬೆಟ್ಸ್ನಲ್ಲಿ ಇರುವವೆಲ್ಲ ವ್ಯಂಜನಗಳು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕ, ಖ, ಗ, ಗ, ಆಮೇಲೆ ಚ, ಕ, ಗ, 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 ನ, ಚ, ಜ, ಜಯ, ಟ, ಟ, ಡ, ಡ, ಣ, ತ, ತ, ದ, ದ, ನ, ಇವೆಲ್ಲ ಏನಿವೆ ಟ, ಠ, ಡ, ಡ, ಣ, ಇವೆಲ್ಲ ಏನಿವೆ ನಮ್ಮ ಕನ್ನಡ ಭಾಷೆಯ ವ್ಯಂಜನಗಳಿವೆ. ಸೊ ಈ ರೀತಿಯಾಗಿ ನಾವು ಇದನ್ನು ಏನು ಮ್ಯಾಪಿಂಗ್ ಅನ್ನು ನಾವು ಮಾಡಬೇಕು. ಮ್ಯಾಪಿಂಗ್ ಮಾಡಿದಾಗ ಏನಾಗುತ್ತದೆ, ಇದು ನಾವು ಎಲ್ಲವನ್ನು ನಾವು ಓದಲು ಕಲಿಯಬಹುದು. ನೋಡಿ, ಈಗ ನೋಡಿ, ಲೆಟ್, ಪೇನ್ ನೋಡಿ, ಪಿ, ಇದೇನಿದೆ ವ್ಯಂಜನವಿದೆ, ಎನ್ ಒಂದು ವ್ಯಂಜನವಿದೆ, ಎ, ಐ ಏನಿದೆ, ಇದನ್ನು ನಾವು ಯಾವ ರೀತಿ ಓದಬೇಕು? ಈಗ ಇದೇನಿದೆ, ಸ್ವರವಿದೆ ನೋಡಿ, ಪೇನ್. ಈ ರೀತಿಯಾಗಿ ನಾವು ಇದನ್ನು ಓದಬೇಕು. ಟಿ, ಓ, ಟು. ಥಿಂಗ್ಸ್, THI ನೋಡಿ, ಇದು ಥಿಂಗ್ಸ್, THA.
ಟಿ ಅಂದರೆ ಟ. ಎಫ್ ಡಬಲ್ ಇ ಫೀ ಫೀಲ್. ಎ ಎನ್ ಡಿ ಆ್ಯಂಡ್. ಎಲ್ ಐ ನೋಡಿ ಇದೇನಿದೆ ಸ್ವರವಿದೆ ಲಿವ್. ಓವೆನ್ ಐ ಇ ಲಿವ್. ಈ ರೀತಿಯಾಗಿ ನೋಡೋದು. ಎಲ್ ಇ ಟಿ ಲೆ ಟ. ಟಿ ಹೆಚ್ ಇ ದ. ಜಿ ಇ ಎನ್ ಟಿ ಎಲ್ ಇ ಜೆ ಜೆಂಟಲ್. ಆರ್ ಒ ರಾ ಬಿ ಐ ಎನ್ ರಾಬಿನ್. ಸಿ ಒ ಎಮ್ ಇ ಸಿ ಒ ಎಮ್ ಇ ಕಮ್. ಎಫ್ ಒ ಆರ್ ಫಾರ್. ನೋಡಿ ನನಗನ್ಸಿದಂಗೆ ನಿಮಗೆ ಈಗ ಇದರ ನಾನು ಏನು ಹೇಳ್ತಾ ಇದ್ದೇನೆ ಅನ್ನೋದು ನಿಮಗೆ ಅರ್ಥವಾಗ್ತಾ ಇದೆ. ಟಿ ಹೆಚ್ ಇ ದ ಕ್ರಮ್ಸ್. ಸಿ ಆರ್ ಯು ನೋಡಿ ಯು ತನಕ ನಾವು ಕವರ್ ಮಾಡಬೇಕು. ಕ್ರಮ್ಸ್. ವೈ ಓ ಯು ನೋಡಿ ಇದು ಏನಿದೆ ಸ್ವರಗಳು ಓವೆಲ್ಸ್ ಓವೆಲ್ಸ್. ವೈ ಓ ಯು. ಎಸ್ ಎ ವಿ ಇ ಎಸ್ ಎ ವಿ ಇ. ಎ ಟಿ ಎಟ್. ಹೆಚ್ ಒ ಎಮ್ ಇ ಹೆಚ್ ಒ ಹೋ. ಎಮ್ ಇ ಮ. ಈ ರೀತಿಯಾಗಿ ನಾವು ಇಂಗ್ಲೀಷನ್ನು ನಾವು ಓದಲು ಕಲಿಯಬೇಕು. ನೋಡಿ ಈಗ ನಾನು ನಿಮಗೆ ಓದಿಸುತ್ತೇನೆ. ಲಿಟಲ್ ಚಿಲ್ಡ್ರನ್ ನೆವರ್ ಗಿವ್ ಪೇನ್ ಟು ಥಿಂಗ್ಸ್ ದ್ಯಾಟ್ ಫೀಲ್ ಆ್ಯಂಡ್ ಲಿವ್. ಲೆಟ್ ದ gentle robin come for the crumbs you save at home. ಈ ರೀತಿಯಾಗಿ ನೀವು ಓದಲು ಕಲಿಯಿರಿ. ನಾನು ಇದೇ ರೀತಿ 3-4 ಕ್ಲಾಸ್ಗಳನ್ನು ನಿಮಗೆ ಇಂಗ್ಲೀಷನ್ನು ಈಸಿ ಮಾಡಿ ಹೇಳಿಕೊಡುತ್ತೇನೆ. ಥ್ಯಾಂಕ್ ಯು.